ಸ್ನೇಹಿತರೆ, ಕೇರಳದಲ್ಲಿದ್ದೇನೆ. ಅಂದರೆ ಇಲ್ಲಿ ನೀಲೇಶ್ವರದಲ್ಲಿದ್ದೇನೆ. 2018-19 ಮಾಡೆಲಿದ್ದು ಒಟ್ಟು 5 ಭಾರತ್ ಬೆನ್ಸ್ AC ಕ್ಯಾಬಿನ್ ಗಾಡಿಗಳಿದ್ದಾವೆ. ಸೊ ಯಾರಿಗಾದರೂ ಆಸಕ್ತಿ ಇದ್ದರೆ ಇಲ್ಲಿ ಕೊಟ್ಟಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಈ ಪಾರ್ಟಿಗಳು ಬಂದಿದ್ದಾರೆ. ಪಾರ್ಟಿಯವ್ರ ಜೊತೆ ಟೀ ಪಾರ್ಟಿ ನಡೀತಾ ಇದೆ. ಸೊ ಚಹಾ ಕುಡಿಯದೆ ಯಾವುದೇ ಕೆಲಸ ಸ್ಟಾರ್ಟ್ ಮಾಡಲ್ಲ. ಸೊ ಇದು ಇವತ್ತಿದ್ದು ಎಕ್ಸೈಟ್ಮೆಂಟ್ ಇರುವಂಥ ದಿನ ಶುರುವಾಗಿದೆ. ಸೊ ಗಾಡಿ ಒಂದು ಡೆಲಿವರಿ ಕೊಡಲಿಕ್ಕಿತ್ತು. ಸೊ ಅದರದ್ದು ಟೈರು ಮತ್ತು ಅದಕ್ಕೆ ಬೇಕಾದಂಥ ಏನೆಲ್ಲ ಡಾಕ್ಯುಮೆಂಟ್ಸ್ ಅವೆಲ್ಲ ರೆಡಿ ಮಾಡಿ ಟೈರ್ಗಳನ್ನು ಜೋಡಿಸೋ ಕೆಲಸದಲ್ಲಿ ಇವತ್ತು ನಾವು ಕಂಟಿನ್ಯೂ ಆಗಿ ಬ್ಯುಸಿಯಾಗಿದ್ವಿ. ಗಾಡಿ ಟೈರ್ ನೋಡ್ತಾ ಇದ್ದಾರೆ ಗಾಡಿ ಖರೀದಿ ಮಾಡಿದ ಮಾಲಕರು. ಯಾವ ರೀತಿ ಇದೆ, ಮುಂದೆ ಡೆಲಿವರಿ ಕೊಡಲಿಕ್ಕಿರುವ ಗಾಡಿದು ಟೈರ್ಗಳೆಲ್ಲ ಯಾವ ರೀತಿ ಇದೆ ಅಂತೇಳಿ. ಆ್ಯಕ್ಚುಲಿ ಈ ಗಾಡಿ ಎಲ್ಲ ಡೆಲಿವರಿ ಕೊಡ್ತಾ ಇರೋದು. ಇನ್ನೊಂದು 16 ವೀಲು, ಇದು 14 ವೀಲ್ ಗಾಡಿ. ಇದರಿಂದ ಟೈರ್ಗಳನ್ನು ತಗೊಳ್ಲಿಕ್ಕಿರುವಂಥದ್ದು. ಸೊ ಈ ರೀತಿಯಾಗಿ ನಮ್ಮದು ಇವತ್ತಿನ ಬೆಳಿಗ್ಗೆ, ಅಂದರೆ ಇವತ್ತು ಡೇ 2 ಆಗಿರುತ್ತದೆ, 2ನೇ ದಿನ ಆಗಿರುತ್ತದೆ ಇಲ್ಲಿ ಬಂದು. ಸೊ ಕೇರಳದ್ದು ಹೈವೇಗಳನ್ನು ಯಾವ ರೀತಿಯಾಗಿ ನಿರ್ಮಾಣ ಮಾಡಿದ್ದಾರೆ ಅಂತ ನೋಡಿ. ಗಾಡಿ ಇಡಲಿಕ್ಕೆ ಜಾಗನೇ ಇಲ್ಲ, ಗಾಡಿ ನಿಲ್ಲಿಸೋಕ್ಕೂ ಜಾಗ ಇಲ್ಲ. ದೊಡ್ಡ ಗಾಡಿಗಳಂತೂ ನಿಲ್ಲಿಸೋದು ತುಂಬಾ ಕಷ್ಟ. ಎಲ್ಲ ಕಡೆ ಹೈವೇಗಳಿಂದ ಹೈವೇ ಕೆಲಸ ಮಾಡ್ತಾನೆ ಇದ್ದಾರೆ. ಸೊ ನೋಡಿ, ಒಂದು ಸಣ್ಣ ಏರ್ ಲೀಕ್ ಇದ್ದದಕ್ಕೆ ನಾವು ಗಾಡಿ ಕೆಲಸ ಮಾಡಿಸುವ ಹಾಗೆ ಆಗಿದೆ. ಸಣ್ಣ ಕೆಲಸ ಓನರ್ ಕಡೆಯಿಂದ ಮಾಡಿಸ್ಕೊಡ್ತಾ ಇದ್ದಾರೆ. ಸೊ ಮೆಕ್ಯಾನಿಕ್ ಬಂದಿದ್ದಾರೆ, ನಾವು ವೇಟಿಂಗ್ ಮಾಡ್ತಾ ಇದ್ದೀವಿ ಕೆಲಸ ಮುಗೀಲಿಕ್ಕೆ. ಸೊ ಡೆಲಿವರಿ ಆಗೋ ಮುಂಚೆ ಗಾಡಿಗಳದ್ದೆಲ್ಲ ಪಕ್ಕ ರೀಚೆಕಿಂಗ್ ಮಾಡ್ತೇವೆ ನಾವು. ಈಗಾಗಲೇ ಕೇರಳದಲ್ಲಿ ರೋಡ್ ವರ್ಕ್ನಿಂದಾಗಿ ತುಂಬ ಟ್ರಾಫಿಕ್ ಜಾಮು. ಆಲ್ಮೋಸ್ಟು ಮಂಗಳೂರಿಂದ ಡೇ ಟೈಮ್ ಲಾರಿನಲ್ಲಿ ಕ್ಯಾಲಿಕಟ್ ಹೋಗೋದಾದರೆ ಒಂದು 250 ಕಿಲೋಮೀಟ್ರ್ ಹೋಗಬೇಕಾದ್ರೆ ಸಾಮಾನ್ಯ ಒಂದು 10 ಗಂಟೆ ಟೈಮು ಬೇಕೇ ಬೇಕು, ಅಷ್ಟೊಂದು ಟ್ರಾಫಿಕ್ ಇರುತ್ತೆ. ಇವರೇ ನಮ್ಮ ಇವತ್ತಿನ ಹೀರೋ ಉದಯ್ ಶಂಕರ್ ಅವರು. ಇವರು ಈ ಗಾಡಿ ಪರ್ಚೇಸ್ ಮಾಡಿರೋರು. ಇವರು ಅಪ್ಪಾಜಿ ಅವರು, ಇವರು ಮರಿಯಪ್ಪನವರು. ಸೊ ಇವಾಗ ಗಾಡಿದು ಕೆಲಸ ಆಗ್ತಾ ಇದೆ. ಮೆಕ್ಯಾನಿಕ್ನವರು ನೀಟಾಗಿ ಚೆಕ್ ಮಾಡ್ತಾ ಇದ್ದಾರೆ ಇಂಚ್ ಬೈ ಇಂಚ್ ಏನಿದೆ ಫಾಲ್ಟು ಅಂತ. ಸೊ ಅವರು ಚೆಕ್ ಮಾಡೋ ಹೊತ್ತಿಗೆ ಸುಮ್ಮನೆ ಹೈವೇಲಿ ಅಡ್ಡಾದಿಡ್ಡಿ ಆ ಕಡೆ ಈ ಕಡೆ ಓಡಾಡಿಕೊಂಡು ಫೋನ್ಗಳನ್ನು ಅಟೆಂಡ್ ಮಾಡಿಕೊಂಡು ಮಾತಾಡ್ತಾ ಇದ್ದೀನಿ. ಸೊ ಟಿಪ್ಪರ್ಗಳದ್ದು ಅಬ್ಬರ ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ. ಇಲ್ಲಿ ಆಗ್ತಾ ಇರೋ ಕೆಲಸ ನೋಡಿದರೆ ನೀವು, ಅಷ್ಟೊಂದು ಕೆಲಸ ಆಗ್ತಾ ಇದೆ. ಸೊ ಇದರ ಮಧ್ಯೆ ಹೈವೇಗಳನ್ನೇ ಪಾರ್ಕ್ ಮಾಡಿಕೊಂಡು ನಿಲ್ಲಿಸಿದ್ದಾವೆ. ಅಲ್ಲಲ್ಲಿ ಕೆಲಸ ಆಗೋ ಜಾಗದಲ್ಲಿ ಎಲ್ಲ ಬಸ್ಗಳು ನಿಲ್ಲಿಸಿದ್ದಾವೆ. ಸೊ ಇದನ್ನೆಲ್ಲ ನೋಡಿಕೊಂಡು